ಇವತ್ತೇನೆಲ್ಲ 10ನೇ ದಿನಕ್ಕೆ ನಮ್ಮ ಧರಣಿ ಕಾಲಿಟ್ಟಿದೆ. ಆದರೆ ನಾವು ಯಾವ ಹಕ್ಕನ್ನ ಕೇಳ್ತಾ ಇದ್ದೀವಿ ಸ್ವಾತಂತ್ರ್ಯ ಬಂದಾಗಿಂದ ಆ ಹಕ್ಕನ್ನ ಪಡೀಲಿಕ್ಕೆ ಸಾಧ್ಯವಾಗದೇ ಇರೋಂಥ ಪರಿಸ್ಥಿತಿನಲ್ಲಿ ದಲಿತರು ಮತ್ತು ದಲಿತ ಸಂಘಟನೆಗಳು ಅನುಭವಿಸ್ತಾ ಇದ್ದಾವೆ. 2003ರಲ್ಲಿ ನಿಮ್ಮದೇ ಸರ್ಕಾರಗಳ ಆದೇಶ ಮಾಡಿದಾಗ ಯಾರು ಉದ್ದೇಶಪೂರ್ವಕವಾಗಿ ದಲಿತರ ಹಣ ಮತ್ತು ಸೌಲಭ್ಯವನ್ನು ತಡೆ ಹಿಡಿತಾರೋ ಅವ್ರ ಮೇಲೆ ಆರ್ಟಿಕಲ್ 392 ಪ್ರಕಾರ ದೂರು ದಾಖಲು ಮಾಡಬೇಕು, FIR ಆಗಬೇಕು ಅಂತ ಹೇಳ್ಬಿಟ್ಟು ಏನೋ ಆದೇಶ ಬಂದಿದೆ. ಆ ಆದೇಶವನ್ನು ಉಲ್ಲಂಘಿಸಿರ್ತಕ್ಕಂಥ CO ಅವ್ರ ಮೇಲೆ ಕೂಡ ಈ ದೂರು ದಾಖಲಾಗಬೇಕು ಅಂತ ನಾನು ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೇನೆ. ಜನರಲ್ಲಿ ತಿಳುವಳಿಕೆ ಬರಬೇಕು. ಎಲ್ಲಿನವರೆಗೂ ನಮ್ಮ ಕಾನೂನು ನಮ್ಮ ಅರಿವಿಗೆ ಬರಲ್ವೋ ಅಲ್ಲಿ ತನಕ ಇದೇ ಪರಿಸ್ಥಿತಿ ದಲಿತರಿಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ. ಸಂಬಂಧಪಟ್ಟ ಅಧಿಕಾರಿ ತನ್ನದೇ ಸ್ವಜಾತಿಗಳ ಮೇಲೆ ಹಣ ಮತ್ತು ಸೌಲಭ್ಯ ದುರುಪಯೋಗ ಆಗಿದೆ ಅಂದ್ರೂ ಕೂಡ ಇಲ್ಲಿ ತನಕ ಬಂದು ಸಂಬಂಧಪಟ್ಟ EO ಮತ್ತು PDOಗಳ ಮೇಲೆ FIR ಆರ್ಟಿಕಲ್ 392 ಪ್ರಕಾರ ಯಾವತ್ತು ದಾಖಲು ಮಾಡಲಿಲ್ವೋ ಆವತ್ತು ಆತ ಕೂಡ ದುರುದ್ದೇಶಪೂರ್ವಕವಾಗಿ ಈ ಹಣವನ್ನು ತಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಮಾತಾಡಬೇಕಾಗ್ತದೆ. ಏನು 19 ಗ್ರಾಮ ಪಂಚಾಯತಿಗಳ PDOಗಳು ದುರುದ್ದೇಶಪೂರ್ವಕವಾಗಿ ಮಾಹಿತಿನೇ ನೀಡದೆ ತಡಿತಾ ಇದ್ದಾರೆ, ಅವ್ರ ಮೇಲೆ DCRE ಆಕ್ಟ್ ಪ್ರಕಾರ 1989 ಸೆಕ್ಷನ್ 4 ಪ್ರಕಾರ ಅವ್ರ ಮೇಲೂ ದೂರು ದಾಖಲಾಗಬೇಕು. ಇಲ್ಲ ಅಂತಂದ್ರೆ ಧರಣಿ ಮುಂದುವರಿಸ್ಕೊಂಡು ಹೋಗ್ತದೆ. ಮತ್ತೆ ಉದ್ದೇಶಪೂರ್ವಕವಾಗಿ ಆಯುಕ್ತರು ಇದನ್ನ ತಡ್ಕೊಂಡು ನಿಧಾನಗತಿನಲ್ಲಿ ಹೋದ್ರೆ ಅವ್ರ ಮೇಲೂ ಈ ದೂರನ್ನ ಆರ್ಟಿಕಲ್ 392 ಹಾಕ್ಬೇಕಾಗತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೋಬೇಕು. ನಾಳೆಯಿಂದ ಈ ಧರಣಿ ಯಾವ್ಯಾವ ಸ್ವರೂಪಕ್ಕೆ ಪಡೆಯುತ್ತೆ ನೋಡೋಣ. ಚರ್ಚೆ ಮಾಡ್ತಾರೆ ನಮ್ಮ ಹಿರಿಯರು. ಚರ್ಚೆ ಮಾಡಿ ಈ ಆರ್ಟಿಕಲ್ 392 ಪ್ರಕಾರ FIR ಆಗೋವರೆಗೂ ಇನ್ನು ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ನಾವು ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್.